ಅಗ್ರಜ, ನಿನ್ ಮದ್ವೆಗೆ ಏನೇನ್ ಅರೇಂಜ್ಮೆಂಟ್ಸ್ ಮಾಡ್ಬೇಕೋ ಎಲ್ಲ ಮಾಡಿ ಮುಗಿಸಿದೀವಿ. ಆದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಕೆಲಸನ ಮರ್ತೋಗ್ಬಿಟ್ಟಿದ್ವಿ. ಅದಾಗ್ಲಿಲ್ಲ ಅಂದ್ರೆ ಇಡೀ ಮದ್ವೆ ಕಂಪ್ಲೀಟ್ ಆಗೋಕ್ ಚಾನ್ಸೇ ಇಲ್ಲ. ಇಂಪಾರ್ಟೆಂಟ್ ಮ್ಯಾಟರ್. ನಾನು ಯಾವ ಕೆಲಸನೂ ಬಾಕಿ ಉಳಿಸಿಲ್ವಲ್ಲ. ಇನ್ಫ್ಯಾಕ್ಟ್ ಎಲ್ಲ ಕೆಲಸನೂ ಕ್ರಾಸ್ ಚೆಕ್ ಮಾಡಿದ್ದೀನಿ. ಆದ್ರೂ ಒಂದ್ ಕೆಲಸ ಮಾತ್ರ ಪೆಂಡಿಂಗ್ ಉಳ್ಕೊಂಡಿದೆ ಅಗ್ರಜ. ಇಲ್ಲ ವಿಕ್ರಾಂತ್, ಯಾವ ಕೆಲಸ ಕೂಡ ಬಾಕಿ ಉಳಿದಿಲ್ಲ. ಎಲ್ಲ ಮನೆ ಮುಂದೆ ನಿಂತು ಮಾಡಿಸಿದ್ದೀನಿ. ಹಾಲ್ ಬುಕ್ ಮಾಡಿದ್ದೀನಿ, ಕೇಟರಿಂಗ್ ಅವ್ರಿಗೂ ಮಾತಾಡಿದ್ದೀನಿ, ಡೆಕೋರೇಷನ್ಸ್ ಅವ್ರಿಗೆ ಅಡ್ವಾನ್ಸ್ ಕೂಡ ಆಗಿದೆ. ಯಾವ ಕೆಲಸನೂ ಬಾಕಿ ಉಳಿದಿಲ್ಲ. ಕೆಲ್ಸದ ಬಗ್ಗೆ ಅಲ್ಲ ವೇದಾಂತ್, ವಿಕ್ಕಿ ಹೇಳ್ತಿರೋದು ಮದ್ವೆಗೆ ಮುಂಚೆ ಆಗ್ಬೇಕಾಗಿರೋ ಬ್ಯಾಚುಲರ್ ಪಾರ್ಟಿ ಬಗ್ಗೆ. ಇದು ಇಂಪಾರ್ಟೆಂಟ್ ಮ್ಯಾಟರ್. ಬ್ಯಾಚುಲರ್ಸ್ ಪಾರ್ಟಿನೂ ಬೇಡ, ಫ್ಯಾಮಿಲಿ ಪಾರ್ಟಿನೂ ಬೇಡ. ಬ್ಯಾಚುಲರ್ಸ್ ಪಾರ್ಟಿ ಮಾಡಲಿಲ್ಲ ಅಂದ್ರೆ ಮದುವೆನೇ ಆಗೋದಿಲ್ಲ. ನೀವು ಲಾಸ್ಟ್ ಟೈಮ್ ಪಾರ್ಟಿ ಮಾಡಿರೋದನ್ನ ನಾನು ಚೆನ್ನಾಗಿ ನೋಡಿದ್ದೀನಿ. ವಾ, ಅದೇಕ್ ಸಾಧ್ಯ ಅಗ್ರಜ? ಗ್ರ್ಯಾಂಡ್ ಆಗಿ ಮದ್ವೆ ಮಾಡಿ ಬ್ಯಾಚುಲರ್ಸ್ ಪಾರ್ಟಿನೇ ಮಾಡ್ಲಿಲ್ಲ ಅನ್ನೋ ಕೊರಗು ಉಳ್ಕೋಬಾರ್ದು. ಅದು ದೊಡ್ಡ ಹಿಂಸೆ. ಆಮೇಲೆ ಧ್ರುವ ಮದುವೆ ಆಗೋವರೆಗೂ ಅದೇ ಕಾಡ್ತಾ ಇರುತ್ತೆ. ನೋ ವಿಕ್ರಾಂತ್, ಏನು ಹಿಂಸೆ ಆಗಲ್ಲ, ಯಾವ್ದು ಕಾಡೋದಿಲ್ಲ. ನಿಮ್ಗಳ ಪ್ಲಾನ್ ಏನು ಅಂತ ನನಗೆ ಗೊತ್ತಿಲ್ವಾ? ನೀನು ಕಾಂತನ್ ಜೊತೆ ಸೇರ್ಕೊಂಡು ನಿನ್ ಮದುವೆ ಮಾಡ್ಕೊಂಡಿರೋ ಎಡ್ಬಟ್ನ ಕಣ್ಣಾರೆ ನೋಡಿದ್ದೀನಿ. ಮತ್ತೆ ರಿಪೀಟ್ ಆಗೋದು ಬೇಡ. ಸೊ ಬೇಕಾಗಿಲ್ಲ. ಅಯ್ಯೋ ಅಗ್ರಜ, ಎಲ್ರು ಲೈಫಲ್ಲಿ ಹೇಗೆ ಒಂದೇ ಒಂದ್ಸಲ ಮದುವೆ ಆಗ್ತಾರೋ ಹಾಗೇನೆ ಬ್ಯಾಚುಲರ್ ಪಾರ್ಟಿನೂ ಒಂದೇ ಸಲ ಮಾಡಕ್ಕಾಗೋದು. ಇಲ್ಲ ಅಂದ್ರೆ ಮನ್ಸಿಗೇನೋ ಬೇಜಾರಾಗ್ಬಿಡುತ್ತೆ. ಇದನ್ನ ನಿನ್ನಿಷ್ಟಕ್ಕೋಸ್ಕರ ಮಾಡೋದಲ್ಲ, ನಿನ್ ಮದ್ವೆನ ಇಷ್ಟಪಟ್ಟು ಮಾಡ್ತಾರಲ್ಲ ಅವ್ರಿಷ್ಟಕ್ಕಾಗಿ ಮಾಡೋದು. ಅದೇ ಮತ್ತೆ, ವೇದಾಂತ್ಗೆ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ, ತುಂಬಾ ಕ್ಲೋಸ್ ಅಂತ ಇರೋದು ನಾವುಗಳೇ. ನಮ್ಮ ಮನ್ಸಿಗೆ ವೇದಾಂತ್ ಬೇಜಾರು ಮಾಡಲ್ಲ ಅನ್ನೋದು ನನ್ನ ನಂಬಿಕೆ. ಅದು ಮದ್ವೆ ಟೈಮಲ್ಲಿ ಪಾರ್ಟಿ ಮಾಡಿದ್ರೆ ಜನ ಮಕ್ಕುಗಿತಾರೆ. ಅದಕ್ಕೆ ಮದ್ವೆ ಮುಂಚೆನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳದ್ನಪ್ಪ. ನೋ ವಿಕ್ರಾಂತ್, ಬ್ಯಾಚುಲರ್ಸ್ ಪಾರ್ಟಿ ಅಂತ ಹೆಸರು ಹೇಳ್ಕೊಂಡು ಚೆನ್ನಾಗಿ ಕುಡಿತೀರಾ. ಆಮೇಲೆ ನಾನೇ ಪಾರ್ಟಿ ಕೊಡಿಸ್ದೆ ಅಂತ ಮನೆಯವರೆಲ್ಲ ಸೇರ್ಕೊಂಡು ನನಗೆ ಬೈತಾರೆ. ಸೊ ಬೇಕಾಗಿಲ್ಲ. ಯಾರು ಬೈಯೋದು? ಅದ್ ಯಾರು ಬರ್ತಾರೋ ನಾನು ನೋಡ್ಕೊಳ್ತೀನಿ ಅಗ್ರಜ. ನೀನು ಯಾರೋ ಬೈತಾರೆ ಅಂತ ನಮ್ ಖುಷಿನ ಕಿತ್ಕೊಳಕ್ ಆಗಲ್ಲ. ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ. ಅದ್ ಯಾವನೇ ಬರ್ಲಿ ನಾನ್ ನೋಡ್ಕೊಳ್ತೀನಿ. ಅಲ್ವಾ ಬಾವಾ? ಅಲ್ವಾ ಧ್ರುವ? ಅಯ್ಯೋ ಹೌದೌದು, ವಿಕ್ಕಿ ಹೇಳ್ತಿರೋದು 100 ಅಲ್ಲ ವೇದಾಂತ್, 200% ಕರೆಕ್ಟ್. ನೀವೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತೀರ ಅಂತ ನನಗೆ ಗೊತ್ತಿಲ್ವಾ? ನೀವು ಹೇಳಿದ್ರೆ ಅಟ್ಲೀಸ್ಟ್ ಓಕೆ. ನಿಮ್ ಜೊತೆ ಕಾಂತ ಬೇರೆ ಇರ್ತಾರೆ. ಮೊದಲೇ ಕಾಂತ ಮಾಡೋದೆಲ್ಲ ಮನೆ ಹಾಳು ಕೆಲಸ. ತಾವು ತಗ್ಲಾಕೊಡೋದಲ್ದೆ ಎಲ್ಲಾರನ್ನು ಸೇರಿಸಿ ಒಟ್ಟಿಗೆ ಫಿಟ್ ಮಾಡ್ತಾರೆ. ಬೇಡ ಅಗ್ರಜ, ಕಾಂತನ ನಾವ್ ಹ್ಯಾಂಡಲ್ ಮಾಡ್ತೀವಿ. ಲಾಸ್ಟ್ ಟೈಮ್ ಆಯ್ತಲ್ಲ, ಆತರ ಏನು ಆಗಲ್ಲ. ಏನು ತಲೆ ಕೆಡ್ಸ್ಕೊಳ್ಬೇಡ. ಆಕ್ಚುಲಿ ಈ ಪಾರ್ಟಿ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಹೋಗುತ್ತೆ. ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಓಕೆ. ಸೂಪರ್, ಥ್ಯಾಂಕ್ ಯು ಅಗ್ರಜ, ಥ್ಯಾಂಕ್ ಯು. ಬಟ್ ಒನ್ ಕಂಡೀಷನ್. ಒಂದ್ ಕಂಡೀಷನ್ ಅಲ್ಲ, 10 ಕಂಡೀಷನ್ ಹೇಳೋ, ಕೇಳ್ತೀನಿ. ನೋ ಬೂಸ್. ಅಂಡ್ ನಮ್ಮ ಪಾರ್ಟಿಯಲ್ಲಿ ಹುಡುಗಿರಿಗೆ ಎಂಟ್ರಿ ಇಲ್ಲ. ಓಕೆ ಓಕೆ ಓಕೆ. ಹುಡು ಒಂದು ಸೆಕೆಂಡ್, ಅಮೂಲ್ಯ ಕಾಲ್ ಮಾಡ್ತಿದ್ದಾಳೆ, ಬರ್ತೀನಿ. ವಿಕ್ಕಿ, ಎಲ್ರಿಗಿಂತ ಜಾಸ್ತಿ ಕುಡಿಯೋದೇ ನೀನು. ವೇದಾಂತ್ ಎಣ್ಣೆ ಇಲ್ಲದೆ ಪಾರ್ಟಿ ಅಂದ ತಕ್ಷಣ ಒಪ್ಕೊಂಬಿಟ್ಟಿಯಲ್ಲ. ಎಣ್ಣೆ ಇಲ್ಲದೆ ಪಾರ್ಟಿ ಹೆಂಗ್ ಮಾಡೋದು? ಅದೊಂದು ಬ್ಯಾಚುಲರ್ ಪಾರ್ಟಿನ. ಆ ಥರದ ಪಾರ್ಟಿ ಮಾಡೋದ್ಕಿಂತ ಹಾಲು ಕುಡ್ಕೊಂಡು ಮಲ್ಗೋದೇ ಒಳ್ಳೇದು. ಈ ವಿಕ್ಕಿ ಪ್ಲಾನಿಂಗ್ ಬಗ್ಗೆ ನಿಮ್ಗಿನ್ನೂ ಐಡಿಯಾ ಇಲ್ಲ ಅಂತ ಅನ್ಸುತ್ತೆ. ಅಗ್ರಜನ ಒಪ್ಸೋದು ಎಷ್ಟು ಕಷ್ಟದ ವಿಚಾರ ಅಂತ ನಿಮಗೆ ಗೊತ್ತಾ? ಅವನು ಇಷ್ಟಾರು ಒಪ್ಕೊಂಡಿದ್ದಾನಲ್ಲ, ಖುಷಿ ಪಡಿ. ಮಿಕ್ಕಿದ್ದನ್ನ ನಾನು ನೋಡ್ಕೊಳ್ತೀನಿ. ವಿಕ್ಕಿ ಅಣ್ಣ ಕೂಡ ನಮ್ಮ ಜೊತೆನೇ ಇರ್ತಾನೆ, ಅವನೇ ಎಲ್ಲ ನೋಡ್ಕೋತಾನೆ. ನೀನೇ ನೋಡ್ಕೊಳ್ಳೋದು ಬೇಡ. ಡೋಂಟ್ ವರಿ ಧ್ರುವ, ಇಂಥ ಕೆಲ್ಸಕ್ಕೆ ಅಂತಾನೆ ನಮ್ ಖರಾಬ್ ಕಾಣ್ತಾ ಇರೋದು. ಅವನ್ಗೊಂದ್ ಮಾತು ಹೇಳಿದ್ರೆ ಜ್ಯೂಸ್ ರೆಡಿ ಮಾಡ್ತಾನೆ. ಜ್ಯೂಸ್ ರೆಡಿ ಮಾಡಕ ವೇಸ್ಟ್ ಮಾಡಿ ಯಾಕೆ, ನಾವೇ ಮಾಡ್ಬೋದಲ್ಲ. ಜ್ಯೂಸ್ ಜೊತೆ ಮಿಕ್ಸ್ ಮಾಡ್ತಾನೆ ಬಾವ, ಅವನ್ ಅದಕ್ಕೆ ತಾನೆ ಫೇಮಸ್. ಓ ಹೌದು, ಕರೆಕ್ಟ್ ಅಲ್ವಾ? ವಿಕ್ಕಿ ಸೂಪರ್, ನೀನು ಸೂಪರ್ ಬಿಡು.
ಹಾಯ್ ಬಜಾರಿ, ನಾಳೆಯಿಂದ ನಮ್ಮ ಮದುವೆ ಶಾಸ್ತ್ರಗಳು ಶುರುವಾಗುತ್ತೆ. ಐ ಆಮ್ ಸೋ ಎಕ್ಸೈಟೆಡ್. ನಾಳೆಂದು ನಾಳೆ ಕಣಯ್ಯ. ಇವತ್ತು ನೀವೆಲ್ಲ ಸರಿಯಾಗಿದ್ರೆ ಮಾತ್ರ ನಾಳೆ ಕಾರ್ಯಕ್ರಮ ಚೆನ್ನಾಗಾಗುತ್ತೆ. ಏನು ಕಿತಾಪತಿ ಮಾಡ್ತಿದ್ದೀರಾ ನೀವೆಲ್ಲ ಗಂಡು ಹೈಕ್ಳುಗಳು ಸೇರ್ಕೊಂಡು? ನೀವೆಲ್ಲ ಯಾರ ಮಾತು ಕೇಳಲ್ಲ. ನಾಳೆ ಏನಾದರೂ ಎಡ್ವರ್ಟ್ ಆಗ್ಬೇಕಂತೆ ಆಗಿದೆ ನಿನಗೆ. ನನ್ನ ಮದುವೆ ಆಗೋ ಗಂಡು ಅಂತ ನೋಡಲ್ಲ, ಕಟ್ಟಾಡಿಸ್ಬಿಡ್ತೀನಿ. ಹೆಲೋ, ರಿಲ್ಯಾಕ್ಸ್. ಏನಾಗಿದೆ ಅಂತ ಹೀಗೆ ಕೂಗಾಡ್ತಿದ್ಯಾ? ಆರಾಮ ಮಾತಾಡು. ಇದು ಬರೀ ಸ್ಯಾಂಪಲ್. ಅಲ್ಲಿ ಏನಾದರೂ ಎಡ್ವರ್ಟ್ ಆಗ್ಬೇಕಲ್ಲ, ಆಗ ತೋರಿಸ್ತೀನಿ ನಿಜವಾದ ಹಬ್ಬ. ನನ್ನ ಬಗ್ಗೆ ಗೊತ್ತಿದ್ದು ನೀನು ಉಸಾಬ್ರೆಲ್ಲ ಮಾಡ್ಕೊಂಡ್ಯೋ ಅಷ್ಟೇ ಕತೆ. 100 ಸಲ ಯೋಚನೆ ಮಾಡು ಹೇಳಿದ್ದೀನಿ. ಈಗ ಏನಾಯ್ತು ಅಂತ ಹೀಗೆ ಆಡ್ತಿದ್ಯಾ? ಸುಮ್ಮನೆ ವಟ 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 ಅಂತ ಬಡ್ಕೋಬೇಡ. ಫೋನ್ ಮಾಡಿದಾಗ ಆ ಕಡೆ ಇರೋರ್ಗು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಟ್ಕೊ. ತಾವೆಲ್ಲ ಸೇರ್ಕೊಂಡು ಬ್ಯಾಚುಲರ್ ಪಾರ್ಟಿ ಮಾಡಬೇಕು ಅಂತ ಪ್ಲಾನ್ ಅಲ್ಲಿದ್ದೀರಾ ಅಲ್ವಾ? ಓಹ್, ಅದು ಸರಿ. ಅದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ರೌಡಿ ಬೇಬಿನಮ್ಮ, ನಾವು ಅವಾಗಲೇ ಹಂಗೆ. ಇವಾಗ ಕೇಳ್ಬೇಕಾ? ಈ ಅಮ್ಮ ಅಂದ್ರೆ ಏನು ತಮಾಷೆನಾ? 2 ವರ್ಷದಿಂದ ನಾನು ಇದನ್ನ ಕೇಳ್ತಿರೋದು. ಕೇಳಿದ ಕ್ವೆಶ್ಚನ್ ಆನ್ಸರ್ ಮಾಡು, ಸುಮ್ಮನೆ ಬಿಲ್ಡಪ್ ಕೊಡ್ಬೇಡ. ಅದೆಲ್ಲ ನಿನಗೆ ಯಾಕೆ? ನಾನು ಹೇಳಿ ನಿಜ ತಾನೆ? ನಿಜಾನೇ, ಆದ್ರೆ ಇದು ಕಂಪ್ಲೀಟ್ ಟ್ರೂತ್ ಅಲ್ಲ. ಪಾರ್ಟಿ ಪ್ಲಾನ್ ಆಗ್ತಿರೋದು ಸತ್ಯ. ಅದನ್ನ ಎಲ್ಲರೂ ಸೇರಿ ಪ್ಲಾನ್ ಮಾಡ್ತಿದ್ದಾರೆ. ಬಟ್ ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದಿಸ್. ಪ್ಲಾನಿಂಗಿಗೆ ಇರಲ್ಲ, ಮತ್ತೆ ಎಕ್ಸಿಕ್ಯೂಷನ್ಗೆ ಸೇರ್ಕೊಂಡು ಫುಲ್ ಚಿತ್ತಾಗೋ ಪ್ಲಾನ್ ಅಲ್ಲಿದ್ದೀರಾ ಸಾಹೇಬ್ರು? ಕಮಾನ್ ಬಚಾರ, ನಾನೇನು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು ಕಣಯ್ಯ. ಒಂದ್ಸತಿ ಕುಡ್ಕೊಂಡು ಟೈಟಾಗಿ ನಮ್ಮ ಮನೆವರೆಗೂ ಬಂದು ನನ್ನ ರೂಮಿಗೆ ಕಲ್ಲು ಹೊಡೆದಿದ್ದು ನಾನು ಇನ್ನೂ ಮರ್ತೋಗಿಲ್ಲ. ತಪ್ಪಿದ್ರಲ್ಲಿ ಹೊಡಿಬೇಕು. ನಾನು ಒಟ್ಟಿಗೆ ಸೇರ್ಕೊಂಡ್ರೆ ಮುಗ್ದೇ ಹೋಯ್ತು. ವಿಕ್ಕಿ ಬಾಬಾ, ರಾಜಣ್ಣ, ಸಾರ್ಥಕಣ್ಣ ಒಟ್ಟಿಗೆ ಸೇರ್ಕೊಂಡ್ರೆ ಅಷ್ಟೇ ಕತೆ. ಮೊದಲು ಪಾರ್ಟಿನ ಕ್ಯಾನ್ಸಲ್ ಮಾಡಿಸು. ನೋಡು, ಟೆನ್ಷನ್ ಮಾಡ್ಕೋಬೇಡ. ನಾನು ಆಲ್ರೆಡಿ ಅವ್ರಿಗೆ ವಾರ್ನ್ ಮಾಡಿದ್ದೀನಿ. ಏನಂತ? ಏನಿಲ್ಲ, ಪಾರ್ಟಿ ಮಾಡ್ಕೊಳ್ಳಿ, ಆದ್ರೆ ಆಲ್ಕೋಹಾಲ್ ಪಾರ್ಟಿನಲ್ಲಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನಿಜನಾ? ಏ ಬಜಾರಿ, ನಾನು ಯಾವತ್ತಾದ್ರೂ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಾ? ಆದ್ರೂ ಎಣ್ಣೆ ವಿಷಯ ಅಂತ ಬಂದ್ರೆ ಹುಡುಗರನ್ನ ನಂಬೋದಕ್ಕೆ ಆಗಲ್ಲಪ್ಪ. ಎಣ್ಣೆನ ಅಮೃತ ಅನ್ನೋ ತರ ಕಣ್ಣಿಗೆ ಹೊತ್ಕೊಂಡು ಕುಡಿತಾರೆ. ಮೋಹನ ಮೂಲ್ಯ, ಯು ನೋ ಮೀ. ನಾನು ಹಾಗಲ್ಲ. ಹಾಗಾಗಬಾರ್ದು ಅನ್ನೋದೇ ನನ್ನ ಕನ್ಸರ್ನ್. ಇರಲಿ, ಯಾವುದಕ್ಕೂ ಒಂದು ಪ್ರಾಮಿಸ್ ಮಾಡಿಬಿಡು. ಯಾವುದೇ ಕಾರಣಕ್ಕೂ ಎಣ್ಣೆ ಕುಡಿಯಲ್ಲ, ಏನು ಅವಂತರ ಮಾಡ್ಕೊಳ್ಳಲ್ಲ ಅಂತ. ಸರಿ ಬಜಾರಿ, ಪ್ರಾಮಿಸ್. ನೀವು ಸುಮ್ಮನೆ ನಮ್ಮನೆ ಬಾಯ್ಸ್ ಮೇಲೆ ಡೌಟ್ ಪಡ್ತಿದ್ದೀರಾ. ಒಳ್ಳೆ ತುಂಬಾ ಒಳ್ಳೆಯವರು, ನೀವು ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡಿ. ಅಮ್ಮು, ನೀ ನಮ್ಮನೆ ಬಾಯ್ಸ್ನ ಎಷ್ಟು ವರ್ಷದಿಂದ ನೋಡ್ತಾ ಇದೆಯಾ? ಮೇ ಬಿ 1-2 ವರ್ಷದಿಂದ. ಆದರೆ ನಾನು ಖುದ್ದಾಗ್ಲಿಂದ ನೋಡ್ತಾ ಇದ್ದೀನಿ. ಇವತ್ತಲ್ಲಿ ಏನೋ ಕಿತಾಪತಿ ಆಗೋದಂತೂ ಗ್ಯಾರಂಟಿ. ಸುಮ್ಮನಿರಿ. ಅದಕ್ಕೆ ವೇದನ್ ಬಗ್ಗೆ ಅಂತೂ ಸಪ್ರೇಟ್ ಸರ್ಟಿಫಿಕೇಟ್ ಕೊಡೋ ಅಗತ್ಯನೇ ಇಲ್ಲ. ಸಾರ್ಥಕಣ್ಣ ಅಂತೂ ಅವನ ಥರ ಹುಡುಗ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ರಾಜಣ್ಣ ಅವ್ರ ಥರ ಕೆಲಸ ಮಾಡೋ ಹುಡುಗರು ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ವಿಕ್ಕಿ ಬಾಬಾ ಸ್ವಲ್ಪ ಡೇಂಜರೇ, ಆದರೆ ಇವರೆಲ್ಲ ಸ್ವಲ್ಪ ಸೈಲೆಂಟ್ ಆಗಿರೋದ್ರಿಂದ ಅವರು ಸೈಲೆಂಟ್ ಆಗಿರ್ತಾರೆ. ಅದಕ್ಕೆ ಮನೆಯಲ್ಲೇ ಇದ್ದು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾರೆ? ರೀ ಕಾಂತ, ಬ್ಲಾಸ್ಟ್ ರೀ, ಫುಲ್ ಬ್ಲಾಸ್ಟ್ ಆಗ್ಬೇಕು. ಇವತ್ತು ವೇದಾಂತದ್ದು ಬ್ಯಾಚುಲರ್ ಪಾರ್ಟಿ ಇದೆ. ಲಾಸ್ಟ್ ಟೈಮ್ ಅರೇಂಜ್ ಮಾಡೋದಕ್ಕಿಂತ ಸಖತ್ತಾಗಿ ಅರೇಂಜ್ ಮಾಡ್ಬೇಕು. ತಿಂದು ತೇಗಿ ಮಜಾ ಮಾಡ್ಬಿಡ್ಬೇಕು. ಮತ್ತೆ ಸದ್ಯಕ್ಕಂತೂ ಯಾವ್ದು ಬ್ಯಾಚುಲರ್ ಪಾರ್ಟಿ ಇಲ್ಲ. ಎಣ್ಣೆ ಹೊಳೆನೆ ಹರಿದ್ಬಿಡ್ಬೇಕು. ಚಿತ್ತು ರೀ, ಚಿತ್ತು ಪತಾಲ ಆಗ್ಬೇಕು ಅಷ್ಟೇ. ಏನು ಚಿತ್ರ ಆಗ್ಬೇಕಾ? ಪಾರ್ಟಿನ? ಹಲೋ ಸಾರ್ಥಕ್, ಹಲೋ. ಅದು ಏನಿಲ್ಲ ಅದ್ಯಾ, ನಾವೆಲ್ಲ ಸೇರ್ಕೊಂಡು ಒಂದು ಚಿಕ್ಕದಾಗಿ ಬ್ಯಾಚುಲರ್ ಪಾರ್ಟಿ ಮಾಡೋಣ ಅನ್ಕೊಂಡಿದ್ವಿ ಅಷ್ಟೇ. ಮತ್ತದೇನು ಚಿತ್ತಾಗ್ಬೇಕು ಅಂತಂದ್ರಿ, ಈ ಪದಗಳನ್ನೆಲ್ಲ ಎಲ್ಲಿ ಕಲ್ತ್ಕೊಂಡ್ರಿ? ಅದು ಪಾರ್ಟಿಲಿ.
ಕುಡಿಯೋಕೆ ಮುಂಚೆನೆ ಕುಡ್ದೋರ್ ಥರ ಮಾತಾಡ್ಬಿಟ್ನಲ್ಲ. ಈಗ ದುಡ್ಡು ಜನ್ವಾರ ಎಲ್ಲ ಆಜಿನ ಕೈ ಕೊಟ್ಬಿಟ್ಟಿನಿ, ಸಿಕ್ಕರೆ ಬಿಡ್ತಾಳ? ಬೆಂಡೆತ್ತಳಷ್ಟೇ. ಹೇಗಾರು ಗೊತ್ತಾಗ್ದೇ ಇರೋಂಗೆ ಮ್ಯಾನೇಜ್ ಮಾಡ್ಬೇಕಲ್ಲ. ಹಲೋ ರೀ ಕಾಂತ, ಸಾರ್ಥಕ್ ಸರ್, ನೀವೇನು ವರಿ ಮಾಡಬೇಡಿ. ಈ ಕಾಂತ ಇರೋದು ಯಾಕೆ? ನಾನು ಎಲ್ಲ ರೆಡಿ ಮಾಡಿರ್ತೀನಿ. ನೀವು ಬಂದು ಬಾವುಟ ಆರಿಸೋದು ಒಂದೇ ಬಾಕಿ. ಯಾಕೆ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ಯಾ? ಇನ್ ಯಾವ ಭಾಷೆಲಿ ಹೇಳಬೇಕು ನಿಂಗೆ? ಪದೇ ಪದೇ ಕಾಲ್ ಮಾಡಬೇಡ ಅಂತ. ಇಡಿಯಟ್. ಮೇಡಮ್, ನಾನು ನಿಮ್ಗೆ ಎಷ್ಟೇ ಕಾಲ್ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಅವಳು ನಿಮಗೆ ಕಾಲ್ ಮಾಡೋ ಥರ ಮಾಡ್ತಾ ಇದ್ದಾಳೆ ಮೇಡಮ್. ಯಾಕೇನಾಯ್ತು? ಮತ್ತೇನು ಮಾಡಿದ್ಲ ಅವಳು? ಮೇಡಮ್, 3 ಹೊತ್ತು ಕೂಡ ನನ್ನ ಮಕ್ಕಳು ಬರ್ತಾರೆ, ಇಲ್ಲಿಂದ ನಾನು ಕರ್ಕೊಂಡು ಹೋಗ್ತಾಳೆ ಅಂತ ಕಿರ್ಚಾಡ್ತಾ ಇರ್ತಾಳೆ ಮೇಡಮ್. ಇವತ್ತಂತೂ ಫುಲ್ ಹಠ ಮಾಡಿಬಿಟ್ಲು. ನನಗೆ ಅವಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಮೇಡಮ್. ಅದಕ್ಕೆ ನಿಮಗೆ ನಾನು ಫೋನ್ ಮಾಡಿದೆ. ಅವಳನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನೇ ಬರ್ತೀನಿ ಅಲ್ಲಿಗೆ. ಅಲ್ಲಿ ತನಕ ಅವಳನ್ನ ಸೇಫಾಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ? ಸರಿ ಮೇಡಮ್. ಇವ್ನು ಮುಂಚೆ ಈ ಥರ ಮಾಡ್ತಾ ಇರ್ಲಿಲ್ವಲ್ಲ, ಇವಾಗ 1 ತಿಂಗಳಿಂದ ಓವರ್ ಆಗಿ ಆಡ್ತಾ ಇದ್ದಾಳೆ. ಮಕ್ಕಳು ಅಂತ ಕನ್ವರ್ಸ್ತಾನೆ ಇರ್ತಾಳೆ. ಆ ವಿಕ್ಕಿ ಮದುವೆ ಟೈಮಲ್ಲೂ ಹೀಗೆ ಮಾಡಿದ್ಲು. ಈಗ ವೇದಾಂತ್ ಮದುವೆ ಟೈಮಲ್ಲೂ ಹೀಗೆ ಮಾಡ್ತಾ ಇದ್ದಾಳೆ. ಈ ಮದುವೆ ಟೈಮ್ ಬಂದ್ರೆ ಯಾಕೆ ಇವಳು ಹೀಗೆ ಆಡ್ತಾ ಇದ್ದಾಳೆ? ಹೀಗೆ ಬಿಡಬಾರ್ದು. ಆದಷ್ಟು ಬೇಗ ಇವಳು ಬಾಯ್ ಮುಚ್ಚಿಸ್ಲೇಬೇಕು. ಇಲ್ಲ ಅಂತಂದ್ರೆ ಇದು ನನ್ನ ಕುತ್ತಿಗೆಗೆ ಬಂದು ತಗಲಾಕೊಳ್ಳುತ್ತೆ ಅಷ್ಟೇನೆ. ಹೇಗಾದ್ರೂ ಮಾಡಿ ಇವತ್ತವಳು ಬಾಯ್ ಮುಚ್ಚಿಸ್ತೀನಿ. ಬಾಯ್ಸ್, ಈಗ ನೋಡಿ, ನಾವು ಮಾಡ್ತಿರೋ ಗಿಮಿಕ್ ಯಾರಿಗೂ ಗೊತ್ತಾಗ್ಬಾರ್ದು. ಅಕಸ್ಮಾತ್ ಗೊತ್ತಾಯ್ತು ಅಂದ್ರೆ ಎಲ್ಲರೂ ಸೇರಿ ನಮ್ಮನ್ನ ರೆಡಿ ಮಿಕ್ಸ್ ಮಾಡ್ಬಿಡ್ತಾರೆ. ಬಾವಾ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬೇಡಿ. ನಮ್ ಖರಾಬ್ ಇದಾರಲ್ಲ, ಈ ತರ ಸ್ಕ್ಯಾಮ್ ಮಾಡಕ್ಕೇನೆ ಫೇಮಸ್. ಬರೀ ಈ ತರ ಕೆಲಸಗಳು ಬಿಟ್ರೆ ಇನ್ಯಾವ ಕೆಲಸ ಸರಿಯಾಗಿ ಮಾಡಿದಾರೆ ಹೇಳಿ? ಅದೆಲ್ಲ ಸರಿ ಬಾಮೈದ. ಈ ವಿಷಯ ಏನಾದ್ರೂ ನಿಮ್ಮ ಅಣ್ಣ ಅಥವಾ ನಿನ್ ತಂಗಿ ಗೊತ್ತಾದ್ರೆ ಕಾಂತನ್ ಜೊತೆ ನಮ್ಮನ್ನು ಕೈಲಾಸ ಸೇರಿಸ್ತಾರಷ್ಟೇ. ನೀವು ಹೊಗಳಿದ್ರ ಇಲ್ಲ ಕ್ಯಾಕರ್ಸಿ ಅಂತ ಹೋಗುದ್ರಾ? ಇವತ್ತು ನಿಮ್ಗೆ ಉಗಿಯೋ ಸೀನ್ಸ್ ಎಲ್ಲ ಇಲ್ಲ ರೀ ಕಾಂತ. ಇವತ್ತು ಇಡೀ ಪಾರ್ಟಿ ನಿಮ್ ಅಧ್ಯಕ್ಷತೆಯಲ್ಲೇ ನಡಿಬೇಕು. ನೀವೇ ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳು. ಕೇಳಕ್ ಒಂಥರ ಚೆನ್ನಾಗಿದೆ. ಇರ್ಲಿ. ಅದೆಲ್ಲ ಸರಿ, ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ತಾನೆ? ಸಾರ್ಥಕ್ ಸರ್, ಡೋಂಟ್ ವರಿ. ಬ್ಲ್ಯಾಕ್ ಲೇಬಲ್, ರೆಡ್ ಲೇಬಲ್, ಆರೆಂಜ್ ಲೇಬಲ್, ಪಿಂಕ್ ಲೇಬಲ್, ಆ ಲೇಬಲ್, ಈ ಲೇಬಲ್, ಜಾನಿ ವಾಕರ್, ಅಂಡರ್ಟೇಕರ್ ಎಲ್ಲ ಹೇಳ್ಬಿಟ್ಟಿದೀನಿ. ಇನ್ನೂ ಏನಾದ್ರೂ ಬೇಕಾದ್ರೆ ಈಗಲೇ ಹೇಳ್ಬಿಡಿ. ಆಮೇಲೆ ಖಾಲಿ ಆಯ್ತು ಅಂತ ಅದೇನೋ ಹೇಳ್ತಾರಲ್ಲ, ಆಯ್ಕೊಂಡು ತಿನ್ನೋನ ಹಿಡ್ಕೊಂಡು ಅದೇನೋ ಮಾಡಿದ್ರು ಅಂತ, ಆ ತರ ನನ್ನ ಹತ್ರ ಕಿತ್ಕೊಂಡ್ ಕುಡಿಬೇಡಿ. ಯಾಕಂದ್ರೆ ದುವಾಸರು ಯಾವಾಗ್ಲೂ ಹಿಂಗೆ ಮಾಡೋದು. ಬಾಮೈದ, ಇಷ್ಟು ಸಾಕ್ತಾನೆ? ಅಯ್ಯೋ ಬಾವಾ, ಇದನ್ನ ಫಸ್ಟ್ ಕುಡಿದ್ಬಿಟ್ಟು ನಿಂತ್ಕೊಳ್ಳೋದ. ನಿಮ್ ಬುದ್ಧಿ ನೀವೆಲ್ಲಿ ಬಿಡ್ತೀರಾ? ನಾವಿಲ್ದೇನೆ ಪಾರ್ಟಿ ಮಾಡ್ತೀರಾ? ಅದ್ ಹೇಗ್ ಮಾಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ನಾನು ಇದೇ ವಿಚಾರನ ವಿಕ್ಕಿಯವ್ರ ಹತ್ರ ಮಾತಾಡಿದೆ. ಅದಕ್ಕೆ ಅವರು ಚಿಕ್ಕದಾಗಿ ಪಾರ್ಟಿ ಮಾಡ್ತೀವಿ, ಆದರೆ ಅದರಲ್ಲಿ ಡ್ರಿಂಕ್ಸ್ ಏನೂ ಇರಲ್ಲ ಅಂತ ಹೇಳಿದ್ದಾರೆ. ಅಯ್ಯೋ ಆರ್ತಿ, ನೀನು ಇಷ್ಟೊಂದು ಇನ್ನೋಸೆಂಟ್ ಆಗಿದ್ರೆ ತುಂಬಾನೇ ಕಷ್ಟ. ನಮ್ಮ ಹುಡುಗನ್ನ ಯಾವ ವಿಚಾರದಲ್ಲಿ ಬೇಕಿದ್ರೂ ನಂಬೋದು, ಆದರೆ ಡ್ರಿಂಕ್ಸ್ ವಿಚಾರದಲ್ಲಿ ಮಾತ್ರ ನಂಬಾರ್ದು. ನಾವೇನಾದರೂ ಅಲ್ಲಿ ಇಲ್ಲ ಅಂತಂದರೆ ದೊಡ್ಡದಾಗಿ ಏನಾದರೂ ಕಿತಾಪತಿ ಮಾಡಿಬಿಡ್ತಾರೆ. ಸೊ ಬೆಟರ್ ನಾವು ಅವ್ರ ಜೊತೆ ಇರೋದು. ಇಲ್ಲ ಅಂತಂದರೆ ಅವ್ರು ಮಾಡಿರೋ ಕಿತಾಪತಿನ ನಾವು ಕ್ಲೀನ್ ಮಾಡಬೇಕಾಗತ್ತೆ. ಹಾಗಾದರೆ ನಾವು ಅವ್ರ ಜೊತೆಗೆ ಇರೋದು ಒಳ್ಳೇದು ಅಂತ ಹೇಳ್ತೀರಾ? ಡೆಫಿನೆಟ್ಲಿ ಒಳ್ಳೇದು. ಸರಿ, ಅದಕ್ಕೆ ನಾವೆಲ್ಲರೂ ಅಲ್ಲೇ ಇರೋಣ. ಆದರೆ ಅವ್ರು ಏನು ಮಾಡ್ತಾರೆ ಅಂತ ನೋಡೋಣ. ನಾವೆಲ್ಲರೂ ಪಾರ್ಟಿಗೆ ಬರ್ತೀವಿ ಅಂತಂದಾಗ ಎಲ್ಲರೂ ಸೇರ್ಕೊಂಡು ಬೇಡ ಅಂತ ಅಂದಿದ್ದಾರೆ ಅಂತಂದರೆ ಏನೋ ದೊಡ್ಡದಾಗಿ ಮನೆ ಹಾಳು ಪ್ಲಾನೇ ಮಾಡಿರ್ತಾರೆ. ಬಟ್ ಅಲ್ಲಿಗೆ ಹೇಗೆ ಹೋಗೋದು? ಅದು ಮಲ್ಪುನಿ. ಅದಕ್ಕೆ ಇದಕ್ಕೆಲ್ಲ ಅಮ್ಮನೇ ಕರೆಕ್ಟು. ಅವಳ ಹತ್ರ ಏನಾದರೂ ಒಂದು ಐಡಿಯಾ ಇದ್ದೇ ಇರುತ್ತೆ. ಅವಳು ಕಾಲ್ ಮಾಡಿ. ಕರೆಕ್ಟ್. ತಾಡು. ಹಲೋ ಅಮ್ಮು, ನೀನು ಮತ್ತು ಅದಿತಿ ಇವಾಗಲೇ ಹೊರಟು ಬನ್ನಿ.
ಸರಿ ಸರಿ ಅದಕ್ಕೆ ಈಗಲೇ ಬರ್ತೀವಿ. ಅಮ್ಮೋ, ಅದಿತಿ, ಅಂಜು, ಯಾಕ್ರಿ ಹೀಗೆ ಕೂಗ್ತಾ ಇದ್ದೀರಾ? ಮನೆಗೆ ಕಳ್ಳರೇನಾದ್ರೂ ನುಗ್ಗಿದ್ರ ಹೇಗೆ? ನಮ್ಮ ಮನೆಗೆ ಯಾವ ಕಳ್ಳ ಬರ್ತಾನೆ ಪರಿ? ಬಂದ್ರೆ ಕಳ್ಳರು ವೇಷದಲ್ಲಿ ಹಳೇಂದ್ರು ಬರ್ಬೇಕಷ್ಟೆ. ಇಲ್ಲಿ ಮಕ್ಕಳು ಯಾರಾದ್ರೂ ಇದ್ದಾರಾ? ಯಾರು ಇಲ್ಲ ರೀ. ಅಮ್ಮು ಅದಿತಿ ಇಬ್ರು ಹೊರಗಡೆ ಹೋಗಿದ್ದಾರೆ. ಯಾಕೆ ಹೇಳಿ? ಆರ್ತಿ ಮದ್ವೆಗೆ ಮಾಡಿದ ಸಾಲದ ಲೆಕ್ಕನೆಲ್ಲ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ದೆ. ಆ ಪುಸ್ತಕನೇ ಕಾಣ್ತಾ ಇಲ್ಲ ಇವಾಗ. ಅದಕ್ಕೆ ಮಕ್ಳಿಗೇನಾದ್ರೂ ಗೊತ್ತಿರುತ್ತೋ ಏನೋ ಅಂತ. ದೊಡ್ಡ ಮಗಳ ಮದುವೆ ಆಗಿ ಈಗ ಎರಡನೇ ಮಗಳು ಮದುವೆ ಆಗ್ತಾ ಇದ್ರು, ನೀವಿನ್ನೂ ಲೆಕ್ಕ ಬರೆಯೋದು ಬಿಟ್ಟಿಲ್ಲ ನೋಡಿ. ಹೇಗೆ ಬಿಡೋಕ್ಕಾಗತ್ತೆ ಪರಿ? ಲೆಕ್ಕಾಚಾರ ಹಾಕ್ಲಿಲ್ಲ ಅಂದ್ರೆ ನಾವು ಬದುಕೋಕ್ಕಾಗತ್ತಾ? ಲೆಕ್ಕಾಚಾರದಲ್ಲಿ ಒಂಚೂರು ಏರುಪೇರಾದರೂ ನಮ್ಮ ಜೀವನನೇ ಏರುಪೇರಾಗತ್ತೆ. ನಮ್ಮಂಥ ಮಧ್ಯಮ ವರ್ಗದವ್ರ ಜೀವನದಲ್ಲಿ ಲೆಕ್ಕಾಚಾರನೇ ಇಲ್ಲ. ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಈ ಲೆಕ್ಕಾಚಾರದ ಜೀವನ ಯಾವತ್ತು ಮುಗಿಯುತ್ತೋ ಆ ಭಗವಂತನಿಗೆ ಗೊತ್ತು. ರೀ, ಈ ನಿಮ್ಮ ಪುಸ್ತಕನ ಅಡುಗೆ ಮನೇಲಿ ಎಲ್ಲೋ ಇಟ್ಟಿದ್ದೀನಿ ಅನ್ಸುತ್ತೆ. ಸರಿಯಾಗಿ ಹುಡುಕ್ರಿ. ನೋಡ್ತೀನಿ. ಸರಿ, ಅದ್ರಲ್ಲಿ ಅಂಥದ್ದು ಏನಿದೆ? ಈಗ ಎಲ್ಲ ಕೆಲಸ ಬಿಟ್ಟು ಅದನ್ನು ಹುಡುಕ್ತಿದ್ದೀರಲ್ಲ? ಏನಿಲ್ಲ ಪರಿ, ನಮ್ಮ ಆರ್ತಿ ಮದುವೆಯಲ್ಲಿ ಈ ಅಡುಗೆ ಅವ್ರಿಗೆ ಎಷ್ಟು ಖರ್ಚಾಯಿತು, ಡೆಕೋರೇಷನ್ ಅವ್ರಿಗೆ ಎಷ್ಟು ಕೊಟ್ವಿ, ರೇಷನ್ಗೆ ಎಷ್ಟು ಖರ್ಚಾಯಿತು ಅಂತ ಎಲ್ಲ ಬರೆದಿದ್ದೆ. ಅದರಲ್ಲಿ ಡೀಟೇಲಾಗಿ ಎಲ್ಲ ಲೆಕ್ಕನೂ ಬರೆದಿಟ್ಟಿದ್ದೀನಿ. ಈಗ ಒಂದ್ಸಲ ಅದ್ರ ಮೇಲೆ ಕಣ್ಣಾಡಿಸ್ಬಿಟ್ರೆ ಅಮ್ಮು ಮದುವೆಗೆ ಖರ್ಚು ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ. ಅದಕ್ಕೆ ಅದನ್ನು ಹುಡುಕ್ತಾ ಇದ್ದೆ. ಆಗಿನ ರೇಟ್ಗೂ ಈಗಿನ ರೇಟ್ಗೂ ಹೋಲಿಕೆ ಮಾಡೋಕ್ಕಾಗತ್ತೇನ್ರಿ? ಈಗೆಲ್ಲನೂ ದುಬಾರಿಯಾಗಿದೆ. ಈಗ ಅದನ್ನು ನೋಡಿಕೊಂಡು ನೀವು ಖರ್ಚು ವೆಚ್ಚದ ಲೆಕ್ಕ ಹಾಕ್ಕೊಳಕ್ಕೆ ಹೋದರೆ ಏನು ಪ್ರಯೋಜನ ಆಗಲ್ಲ. ಹೋಗಿ ಅಡುಗೆ ಮನೇಲಿ ಹುಡುಕೋಗಿ. ಸರ್, ರ್ಯಾಟ್ ಮಾಡಿರೋ ರಿಪೋರ್ಟ್ ಬರೀ ಹೆಸರಲ್ಲಿದೆ. ಅದಕ್ಕೆ ನೀವು ಒಂದು ಕೆಲಸ ಮಾಡಿಬಿಡಿ. ನೀವು ಹೆಂಡ್ತಿರೆಲ್ಲ ಕೋಪ ಮಾಡ್ಕೊಂಡು ಪಾರ್ಟಿ ಕ್ಯಾನ್ಸಲ್ ಮಾಡಿದ್ರೆ ಸರಿ ಅಂತ ಒಂದು ಆವಾಜ್ ಹಾಕಿ ಎಲ್ಲ ಮಾತು ಕೇಳ್ಬಿಡ್ತಾರೆ ಅಷ್ಟೇ. ನಿಂಗಿನ್ನೂ ಮದುವೆ ಆಗಿಲ್ಲ ಅಲ್ಲ, ಅದಕ್ಕೆ ಭ್ರಮೇಲಿ ಬಾಳ್ತಾ ಇದ್ಯಾ. ಈ ಗಂಡಸ್ರಲ್ಲ ನಾವು ಕೋಪ ಮಾಡ್ಕೊಂಡ್ವಿ ಅಂದ್ಕೂಡ್ಲೆ ಜಗ್ಗೋ ಸೀನ್ಸ್ ಎಲ್ಲ ಇಲ್ಲ. ಬೇರೆ ಏನಾದರೂ ಪ್ಲಾನ್ ಮಾಡಬೇಕು. ಈ ಪ್ಲಾನ್ ಕ್ಯಾನ್ಸಲ್. ಇವಾಗ ನಾವು ಅಡ್ವಾಂಟೇಜ್ ತಗೊಂಡ್ರೆ ಇದಕ್ಕೆ 1000 ಪಟ್ಟು ಜಾಸ್ತಿ ಮಾತಾಡ್ತಾರೆ. ಈ ಐಡಿಯಾ ವರ್ಕೌಟ್ ಆಗಲ್ಲ. ಸೊ ನಾವು ಬೇರೆ ಏನಾದರೂ ಪ್ಲಾನ್ ಮಾಡಬೇಕು. ಅಯ್ಯೋ ಹೌದಾ? ಮತ್ತಿನ್ನೇನು ಮಾಡೋದು? ನಮ್ಮಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ, ಬೇಗ ಬನ್ನಿ ಅಂತ ಶಾಕ್ ಕೊಟ್ರೆ ಹೇಗಿರುತ್ತೆ? ಅದಕ್ಕೆ ಈ ಗಂಡಸರು ಹುಷಾರಿಲ್ಲ ಅಂದ್ರೂ ಬಗಲ್ವಾ? ಹುಷಾರಿಲ್ಲ ಅಂದರೆ ಕೇರ್ ಮಾಡ್ತಾರೆ, ಓಡ್ ಬರ್ತಾರೆ. ಅವ್ರಿಗೆ ಕನ್ವಿನ್ಸ್ ಆಗಬೇಕು. ಆದರೆ ನಾವು ಸಡನ್ನಾಗಿ ಹುಷಾರಿಲ್ಲ ಅಂತಂದರೆ ಅವ್ರು ನಂಬಲ್ಲ. ನಾವು ಹೇಳಿದ್ರೆ ನಂಬಲ್ಲ ಅದಕ್ಕೆ. ಆದರೆ ಅಜ್ಜಿ ಹತ್ರ ಹೇಳ್ಸಿದ್ರೆ ಹೇಗಿರುತ್ತೆ? ಆಗ ಅವರು ಸುಳ್ಳು ಹೇಳೋದಕ್ಕೂ ಆಗಲ್ಲ, ನಂಬದೇ ಇರೋಕ್ಕೂ ಆಗಲ್ಲ. ಇಲ್ಲ ಆರ್ತಿ, ನಂಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ಇಫ್ ಇನ್ ಕೇಸ್ ಅವ್ರು ಡ್ರಿಂಕ್ಸ್ ಮಾಡ್ತಾ ಇಲ್ಲ ಅಂತ ಅನ್ಕೋ, ನಾವು ಹುಷಾರಿಲ್ಲ ಅಂತ ಹೇಳಿ ಕರ್ಸಿದ್ದು ದೊಡ್ಡ ಅಪರಾಧನೇ ಆಗ್ಬಿಡತ್ತೆ. ಫುಲ್ ಬಿಲ್ಡಪ್ ಕೊಟ್ಬಿಡ್ತಾರೆ. ಸೊ ಇದು ಯಾಕೋ ಬೇಡ. ನೀವು ಹೇಳ್ತಿರೋದು ಕರೆಕ್ಟ್. ಅದಕ್ಕೆ ಹೋಗ್ಲಿ ಪಾಪ ಏನೋ ಮಾಡ್ಕೊಳ್ಳಿ ಬಿಟ್ಬೇಡ ಅಂತಂದ್ರೆ ಲಾಸ್ಟ್ ಟೈಮ್ ಅವ್ರ ಅವತಾರನ ನಾವೇ ಕಣ್ಣಾರೆ ನೋಡಿದ್ದೀವಿ. ಸೊ ಈ ಟೈಮ್ ರಿಸ್ಕ್ ತಗೊಳಕ್ಕೆ ನಾ ರೆಡಿ ಇಲ್ಲ. ಹೌದು ಅದಕ್ಕೆ ಈ ಸತಿ ನಾವು ಹುಡುಗಿರೆಲ್ಲ ಬೇಡ ಅಂತ ಹೇಳ್ತಿದ್ದಾರೆ ಅಂದ್ರೆ ಏನಾದರೂ ಪ್ಲಾನ್ ಇಟ್ಟಿರ್ತಾರೆ ಅವರು. ಅದರಲ್ಲಿ ಕಾಂತ ಬೇರೆ ಸೇರ್ಕೊಂಡಿದ್ದಾರೆ ಅಂದ್ರೆ ಎಡ್ವರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಿದ್ರೆ ಇವಾಗ ಏನು ಮಾಡೋದು? ಅಮ್ಮು ಹಿಯರ್, ನೋ ಫಿಯರ್. ಏನು ತಮಾಷೆನಾ? ಐಡಿಯಾ ಏನಾದರೂ ಬಂತ ಅಮ್ಮು? ನಮಗೊಂದ್ಸರಿ ಸುಪಾರಿ ಕೊಟ್ಮೇಲೆ ಮುಗೀತು. ಅದಕ್ಕೆ ಕೇಳಲೇಬೇಡಿ, ಸೂಪರ್ ಐಡಿಯಾನೇ ಬಂದಿದೆ. ಎಲ್ಲರೂ ನೀಟಾಗಿ ಕೇಳಿಸ್ಕೊಳ್ಳಿ.
ಹೇಗಿದೆ ಐಡಿಯಾ? ಸೂಪರ್ ಆಗಿದೆ. ಅದಕ್ಕೆ ನಂಗೆ ಇರ್ಬೇಕು ಅಂತ ಹೇಳೋದು.